ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನೀವು ಒಂದೇ ಅರ್ಥ ಮಾಡ್ಕೋಬೇಕಾಗಿದೆ, ಕಾಂಗ್ರೆಸ್ ಸರ್ಕಾರ ಬಂದಾಗ ಇಂತ ರೈತರ ಬೀದಿಗೆ ಬಂದು ಕುಂದ್ರಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಯಾವತ್ತು ನಮ್ಮ ರೈತರ ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂತ ನಮ್ಮ 20 ವರ್ಷದಿಂದ ಈ ಭಾಗದಲ್ಲಿ ಜನರಲ್ಲಿ ಒಡನಾಟ ಇಟ್ಕೊಂಡಿದ್ದೀನಿ. ಆದ್ರೆ ರೈತರು ಯಾವತ್ತು ಇಂತ ಒಂದು ದೊಡ್ಡ ಸಮಸ್ಯೆ ಅನುಭವಿಸಿಲ್ಲ. ಯಾಕಂದ್ರೆ ಇದ್ದಂತ ಸಂದರ್ಭದಲ್ಲಿ ನಮ್ಮ ಸೋದರ ಮಾವದಂತ ಶ್ರೀರಾಮ್ಲವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಂತ ಟೈಮಲ್ಲಿ 35 45 TMC ಇದ್ದಂತ ಟೈಮಲ್ಲಿ ಕೂಡ ರೈತರಿಗೆ ನೀಡ್ಕೊಡಂತ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡಿದ್ವಿ. 93 TMC ಇವತ್ತು ಡ್ಯಾಮ್ ಅಲ್ಲಿ ತುಂಬಿದೆ. ಪ್ರತಿನಿತ್ಯ 16 ಕ್ಯೂಸೆಕ್ಸ್ ಅಂದ್ರೆ 1.5 TMC ನೀರು ಒಳ ಹರಿವು. ಅಂದ್ರೆ ಡ್ಯಾಮ್ ಇವತ್ತು ರೈತರಿಗೆ ನೀರು ಕೊಡ್ತಾ ಇಲ್ಲ ಅಂದ್ರೆ ಇಲ್ಲಿದ್ದಂತ ಶಾಸಕರು ಏನ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಕೇವಲ ಫೋಟೋಗೆ ಸೀಮಿತ ಆಗಿದ್ದಾರೆ. ಫೋಟೋಗಳು ವಿಡಿಯೋಗಳು ಅಲ್ಲೂ ಕೆನಾಲ್ ಮೇಲೆ ಹೋಗೋದು ಸುಮ್ನೆ ಹಂಗ ತಿರ್ಗಿಸ್ತಾರೆ. 5 ನಿಮಿಷ ತಿರುಗಿಸಿ ಕಾರ್ ಅಲ್ಲಿಂದ ಹಾಗೆ ಹೋಗ ಮತ್ತೆ ಇಳಿಸ್ಬಿಡ್ತಾರೆ. ಅಂದ್ರೆ ರೈತರು ನೀವು ತಿಳ್ಕೋಬೇಕಾಗಿದೆ, ನಿಜವಾಗ್ಲೂ ನಮ್ಮ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂದ್ರೆ, ಅಲ್ಲಿ ಜಾಕ್ಪಾಲ್ದಲ್ಲಿ ಹೋಗಿ ನೀರ್ ತಿರ್ಗಿಸಂತ ಟೈಮಲ್ಲಿ ನೀವೆಲ್ಲರೂ ಒಂದು ಆಲೋಚನೆ ಮಾಡ್ಬೇಕು. ಆ ನೀರ್ ಕರೆಕ್ಟ್ ಆಗಿ ನಮ್ ಹೊಲಗಳು ಬರ್ತಾ ಇದಾವೆ, ನಮ್ ಗದ್ದೆಗಳು ಮುಡ್ತಾ ಇದಾವೆ ನೀವು ಅರ್ಥ ಮಾಡ್ಕೋಬೇಕು. ಕೇವಲ ಶೋ ಆಫ್ ಮಾಡ್ತಾ ಇದ್ದಾರೆ ಇಲ್ಲಿದ್ದಂತ ಶಾಸಕರು. ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ನಮ್ಮ ಕಂಪ್ಲಿ ಹಾಗೂ ಕುರುಗೋಡು ರೈತರನ್ನ ಬೀದಿಗೆ ತರಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಹಾಗೂ ಈ ಭಾಗದ ಶಾಸಕರಾದಂತ ಗಣೇಶ್ ಅವರು ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಸುಮಾರು 93-94 TMC ಡ್ಯಾಮ್ ಅಲ್ಲಿ ನೀರಿದ್ರೆ ಕೂಡ ಪ್ರತಿನಿತ್ಯ 1.5 to 2 TMC ಇನ್ಫ್ಲೋ ಇದೆ. ಆದ್ರೆ ಕೂಡ ರೈತರಿಗೆ ಸರಿಯಾಗಿ ನೀರು ಬಿಡಕ್ ಆಗ್ತಾ ಇಲ್ಲ. ಇವತ್ತು ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಸೋದರ ಮಾವದಂತ ಶ್ರೀರಾಮ್ಲು ಸರ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಂತ ಟೈಮಲ್ಲಿ ಸುಮಾರು 40-45 TMC ಇದ್ದಂತ ಸಂದರ್ಭದಲ್ಲೂ ಕೂಡ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಲಾರ್ದಂಗೆ ನಾವು ಕುಡಿಯೋ ನೀರಿಗೆ, ಅದೇ ರೀತಿಯಾಗಿ ರೈತರಿಗೆ ಗದ್ದೆಗಳಿಗೆ ನೀರು ಕೊಡಂತ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಿಂದ ಮಾಡಿದ್ವಿ. ಇವತ್ತು ಸುಮಾರು ಡ್ಯಾಮ್ ತುಂಬಿದೆ, 93 TMC ಇದ್ರೆ ಕೂಡ ಇವತ್ತಿನ ಸಂದರ್ಭದಲ್ಲಿ ಕೂಡ ರೈತರಿಗೆ ನೀರು ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಶಾಸಕರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಏನ್ ಮಾಡ್ತಾ ಇದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಅದೇ ರೀತಿಯಲ್ಲಿ ಗಣೇಶ್ ಅವರು ಮಂತ್ರಿ ಸ್ಥಾನ ಬೇಕಂತ ಸುಮಾರು 3 ತಿಂಗಳು ಬೆಂಗಳೂರಲ್ಲಿ ಟಿಕಾನ ಹಾಕಿದ್ರು, ಮಂತ್ರಿ ಬೇಕು ಮಂತ್ರಿ ಬೇಕು ಮಂತ್ರಿ ಬೇಕು. ಆದ್ರೆ ಇವತ್ತು ರೈತರು ಎಣ್ಣೆ ಕುಡಿಯಂತ ಪರಿಸ್ಥಿತಿ ಬಂದಿದೆ, ರೈತರು ಆತ್ಮಹತ್ಯೆ ಮಾಡ್ಕೊಂಡಂತ ಪರಿಸ್ಥಿತಿ ಬಂದಿದೆ. ರೈತರ ಸಮಸ್ಯೆ ಕೇಳಲಾರ್ದಂಗೆ ಬೆಂಗಳೂರಲ್ಲಿ ಅಧಿವೇಶನದಲ್ಲಿ ಕೂತಿದ್ದಾರೆ. ಅಧಿವೇಶನಕ್ಕೆ ಹೋಗಕ್ಕೆ ನಾವೇನ್ ಬೇಡ ಅನ್ನಲ್ಲ, ಅಧಿವೇಶನಕ್ಕೆ ಅಟೆಂಡ್ ಆಗ್ರಿ. ಮೊದಲನೇದಾಗಿ ರೈತರ ಸಮಸ್ಯೆ ಬಗೆಹರಿಸಿ ಅಧಿವೇಶನ ಅಟೆಂಡ್ ಆಗ್ರಿ. ಇವತ್ತು ನಿಮ್ಮ ಸರ್ಕಾರ ಇದೆ, ನಿಮ್ಮ ಮಂತ್ರಿಗಳಿದ್ದಾರೆ, ನಿಮ್ಮ ಸಂಸದರಿದ್ದಾರೆ, ನೀವು ಶಾಸಕರಾಗಿದ್ದೀರಿ, ಎಲ್ಲ ಒಟ್ಟಾರೆ ಎಲ್ಲ ಕಾಂಗ್ರೆಸ್ ಇದೆ. ಆದ್ರೆ ರೈತರಿಗೆ ಯಾವ ರೀತಿ ಯಾಕೆ ಹಿಂಗ ಸಮಸ್ಯೆ ಕೊಡಂತ ಕೆಲಸ ತಾವು ಮಾಡ್ತಾ ಇದ್ರಿ? ಇವತ್ತು ನಾವು ಒಂದೇ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಹೇಳಲಿಕ್ಕೆ ಬಯಸ್ತೀವಿ, ಇನ್ನು 1-2 ದಿವಸ ಒಳಗೆ ನಮ್ಮ ರೈತರಿಗೆ ಸರಿಯಾಗಿ ನೀರು ಕೊಡಂತ ಪ್ರಯತ್ನ ನೀವು ಮಾಡಿಲ್ಲ ಅಂದ್ರೆ ಖಂಡಿತ ನಿಮ್ಮ ಮನೆ ಹಾಗೂ TV ಬೋರ್ಡ್ನ ಮುತ್ತಿಗೆ ಹಾಕಂತ ಕೆಲಸ ನಾವು ಭಾರತೀಯ ಜನತಾ ಪಾರ್ಟಿ, ಅದೇ ರೀತಿಯಾಗಿ ಎಲ್ಲ ರೈತ ಬಾಂಧವಗಳ ಜೊತೆ ಸೇರಿ ನಾವು ಮುತ್ತಿಗೆ ಹಾಕಂತ ಕೆಲಸ ಕೂಡ ನಾವು ಮಾಡ್ತೀವಿ.
ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.